ಪೀಪಲ್ಪುರ ಊರು ಉತ್ತರದ ಪೂರ್ವ ದಿಕ್ಕಿನಲ್ಲಿ ಆ ಊರಿತ್ತು. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ಅಲ್ಲಿರೋ ಜನರು ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗ್ತಿದ್ರು. ಆದರೆ ಆ ಊರಿನ ಹೆಚ್ಚಿನ ಜನ ಬಡತನದಲ್ಲಿ ಬಳಲ್ತಾ ಇದ್ರು. ಗೋಪಾಲ್ ತನ್ನ ಗೆಳೆಯನಾದ ರೈತ ಮನೋಹರ್ ಜೊತೆ ಮಾತಾಡ್ತಾ ಇದ್ದ. ಗೊತ್ತಾಗ್ತಿಲ್ಲ ಈ ಊರಲ್ಲಿ ಮೊದಲಿನ ಹಾಗೆ ಶ್ರೀಮಂತಿಕೆ ಯಾಕಿಲ್ಲ ಅಂತ. ತುಂಬಾ ಸಮಯದಿಂದನೇ ಬಡತನ ತುಂಬ ಹೋಗಿದೆ ಈ ಊರಲ್ಲಿ. ಅಲ್ಲ, ವಿಷಯ ಏನು ಅಂದ್ರೆ ನಾವೆಲ್ಲ ಇಷ್ಟೊಂದು ಕಷ್ಟಪಡ್ತೀವಿ, ಆದ್ರೆ ಗೊತ್ತಾಗ್ತಿಲ್ಲ ಲಕ್ಷ್ಮೀ ದೇವಿಗೆ ಏನ್ ಬೇಕು ಅಂತ. ಅವ್ರು ನಮ್ಮಿಂದ ಪ್ರಸನ್ನರಾಗ್ತಾನೆ ಇಲ್ವಲ್ಲ. ಅಯ್ಯೋ, ನಮ್ಮಂತ ಮಾಮೂಲಿ ಮನುಷ್ಯರು ಏನ್ ತನ ಮಾಡಕ್ಕಾಗತ್ತೆ. ಈ ವಿಷಯದ ಬಗ್ಗೆ ಊರಿನ ಮುಖ್ಯಸ್ಥರು ಏನಾದ್ರೂ ಮಾಡ್ಬೇಕು. ಸಿಟಿಯಿಂದ ಯಾವ್ದಾದ್ರು ಉದ್ಯೋಗ ತಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ರೈತರ ಬೆಳೆಗೆ ಒಳ್ಳೆ ಬೆಲೆ ಕೊಡಿಸಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಯುವಕರ ಉದ್ಯೋಗಕ್ಕಾಗಿ ಏನಾದ್ರೂ ಒಂದು ಮಾಡಬಹುದಾಗಿತ್ತು. ಆದ್ರೆ ಇಲ್ಲ, ಸಂಪತ್ ರಾಮು ಮುಖ್ಯಸ್ಥ ಅನ್ನೋದಕ್ಕೆ ಯೋಗ್ಯತೆನೇ ಇಲ್ಲ. ಅವರಿಂದ ನಾವು ಏನ್ ತಾನೇ ನಿರೀಕ್ಷೆ ಮಾಡಕ್ಕಾಗುತ್ತೆ. ಬಾ, ಕೆಲ್ಸ ಆದ್ರೂ ಮುಂದುವರ್ಸೋಣ. ಈಗ ನೋಡು, ಬಿಸಿಲು ಬೇರೆ ಜಾಸ್ತಿ ಇದೆ. ಹೌದು, ಕೆಲ್ಸ ಅಂತೂ ಮಾಡ್ಲೇಬೇಕು. ಊರಲ್ಲೆಲ್ಲಾದ್ರೂ ಇದಕ್ಕಿದ್ದಾಗೆ ಆಯಿಲ್ ಉತ್ಪನ್ನ ಆಗತ್ತಾ? ಅದನ್ನ ಮಾರಿ ನಾವು ಶ್ರೀಮಂತರಾಗ್ತೀವಿ ಅನ್ನೋಕೆ. ಸರಿಯಾಗಿ ಹೇಳ್ತಿದ್ಯಾ. ಗೋಪಾಲ್ ಗದ್ದೆ ಚಿಕ್ಕದಾಗಿತ್ತು, ಆದ್ರೆ ಅವನು ತನ್ನ ಗದ್ದೆಯಿಂದಾನೇ ತಮ್ಮ ಕುಟುಂಬದ ಸಂಸಾರನ ನಿಭಾಯಿಸಬೇಕಾಗಿತ್ತು. ಅವನ ಹೆಂಡತಿ ಆಶಾ, 10 ವರ್ಷದ ಮಗ ರಾಘವ್, ಇದು ಅವನ ಕುಟುಂಬ. ಒಂದು ದಿನ ಆಶಾ ಗೋಪಾಲ್ಗೆ ಹೇಳ್ತಾಳೆ, ಗೋಪಾಲ್, ನಾವ್ ಹೀಗೆ ಎಲ್ಲಿವರೆಗೂ ಕಷ್ಟಪಟ್ಟು ದುಡಿಬೇಕು? ನಮ್ ಹಣೆ ಬರಹ ಬದ್ಲಾಗಲ್ವಾ? ಈ ಬಡತನ ಅಂತೂ ನಮ್ ಜೀವನೇ ತೆಗಿತಾ ಇದೆ. ಆಶಾ, ಧೈರ್ಯ ಕಳ್ಕೊಳ್ಬೇಡ. ದೇವ್ರು ನಮ್ ಕಷ್ಟನ ನೋಡ್ತಾ ಇದ್ದಾರೆ. ಒಂದಿನ ಎಲ್ಲ ಸರಿ ಹೋಗುತ್ತೆ. ನಾವು ಕೇವಲ ನಮ್ ಕೆಲ್ಸನ ನಿಷ್ಠೆಯಿಂದ ಮಾಡಿದ್ರೆ ಸಾಕು. ಗೋಪಾಲ್ನ ಆತ್ಮವಿಶ್ವಾಸ, ಅವನ್ ಕಷ್ಟ ಮತ್ತೆ ಪ್ರೀತಿನೇ ಎಂತ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಕುಟುಂಬವನ್ನ ನಿರ್ವಹಿಸ್ತಾ ಇದ್ದ. ಆದ್ರೆ ಅವನ್ ಚಿಂತೆಗೆ ಇನ್ನೊಂದ್ ಕಾರಣ ಇತ್ತು. ಅವನ್ ಮಗ ರಾಘವ್, ಅವನ್ಗೆ ಚಿಕ್ಕ ವಯಸ್ಸಿಂದಾನೇ ಹುಷಾರಿರ್ಲಿಲ್ಲ. ನಮ್ ಬಡತನವನ್ನ ಹೇಗಾದ್ರೂ ಹೋಗ್ಲಾಡಿಸ್ಬೋದು, ಆದ್ರೆ ರಾಘವ್ ಈ ತರ ಹುಷಾರ್ ತಪ್ಪಿರೋದನ್ನ ನನಗ್ ನೋಡಕ್ಕಾಗಲ್ಲ. ಅಕ್ಕಪಕ್ಕದ ಊರಿನ ಡಾಕ್ಟರ್ಸ್ ಕಡೆಯಿಂದ ಕೂಡ ಚಿಕಿತ್ಸೆ ಕೊಡ್ಸಿದ್ವಿ, ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. ನಾಳೆ ಮತ್ತೆ ಇವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆಶಾ ತನ್ನ ಮಗ ರಾಘವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ರಾಘವ್ನ ಚೆಕಪ್ ಆದ್ಮೇಲೆ ಡಾಕ್ಟರ್ ಹೇಳ್ತಾರೆ, ಅದು ರಾಘವ್ ನಿಮ್ ಹೊಟ್ಟೆಲಿದ್ದಾಗ ನೀವು ಆ ಸಮಯದಲ್ಲಿ ಸರಿಯಾಗಿ ಕೇರ್ ತಗೊಂಡಿಲ್ಲ ಅನ್ಸುತ್ತೆ. ಇದರಿಂದಾಗಿ ರಾಘವ್ ಬೆಳವಣಿಗೆಗೆ ತೊಂದರೆ ಆಗಿದೆ. ಈ ತರ ಕೇಸಲ್ಲಿ ಮಗು ಹುಟ್ಟಿದ ಮೇಲೆ ಅದು ನಿಶಕ್ತ ಆಗುತ್ತೆ. ಡಾಕ್ಟರ್, ಹಾಗೇನಿಲ್ಲ, ನಾನು ಸರಿಯಾಗಿ ನೋಡ್ಕೊಂಡಿದ್ದೆ. ತಪ್ಪು ಎಲ್ಲಾಯ್ತು ಅಂತ ಗೊತ್ತಾಗ್ಲಿಲ್ಲ. ಡಾಕ್ಟರ್ ಆಂಟಿ, ನಾನು ಯಾವತ್ತೂ ಹುಷಾರಾಗೋದೇ ಇಲ್ವಾ? ಯಾಕಿಲ್ಲ ಪುಟ್ಟ, ನೀವು ರಾಘವ್ನ ಕರ್ಕೊಂಡೋಗಿ ಸಿಟಿಯಲ್ಲಿರೋ ಒಳ್ಳೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಅವನು ಹುಷಾರಾಗ್ತಾನೆ. ಆದರೆ ಟ್ರೀಟ್ಮೆಂಟಲ್ಲಿ ತುಂಬ ಹಣ ಖರ್ಚಾಗುತ್ತೆ. ಹೌದಾ, ಎಷ್ಟು ಖರ್ಚಾಗ್ಬೋದು? ತುಂಬ ಹಣ ಖರ್ಚಾಗುತ್ತೆ, ಬಹುಶಃ ಲಕ್ಷ ಬೇಕಾಗ್ಬೋದು. ರಾಘವ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ ಮೇಲೆ ಗೋಪಾಲ್ ಮತ್ತೆ ಆಶಾ ಅವನನ್ನ ಸಿಟಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರು. ಆದ್ರೆ ಅವರು ಬಡತನದ ಕಾರಣದಿಂದ ಅವ್ರಿಗೆ ಹೋಗಕ್ಕಾಗ್ಲಿಲ್ಲ. ಈ ಬಡತನದಲ್ಲಿ ಇಷ್ಟೊಂದು ನೋವು ಯಾವತ್ತೂ ಆಗಿರ್ಲಿಲ್ಲ, ಇವತ್ತಾಗ್ತಿರೋ ಅಷ್ಟು. ನಮ್ ಹತ್ರ ಹಣ ಇದ್ದಿದ್ರೆ ನಾವು ದೊಡ್ಡ ಹಾಸ್ಪಿಟಲ್ಗೆ ತೋರಿಸ್ಬೋದಿತ್ತು. ನಾನ್ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಸಲ ಒಳ್ಳೆ ಬೆಳೆ ಬಂದ್ರೆ ಮಾಡೋ ಮೊದಲೇ ಕೆಲ್ಸನೇ ಇದು. ಅಲ್ಲಿ ತನಕ ನಾವು ರಾಘವ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಈಗ ಗೋಪಾಲ್ ತನ್ನ ಗದ್ದೆಯಲ್ಲಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ಒಂದು ದಿನ ಹೊಲ ಉಳ್ಬೇಕಾದ್ರೆ ಅಚಾನಕ್ಕಾಗಿ ನೇಗಿಲು ನೆಲಕ್ಕೆ ಸಿಕ್ಕಾಕೊಳ್ತು. ಆಗ ಗೋಪಾಲ್ ನೇಗ್ಲನ್ನ ಜೋರಾಗಿ ಎಳಿತಾನೆ. ಆಗ ನೋಡ್ತಾನೆ, ಆ ನೆಲದಲ್ಲಿ ಏನೋ ಒಂದು ಹೊಳಿತಾ ಇತ್ತು. ಆಗ ಗೋಪಾಲ್ ಅದನ್ನ ತೆಗೆದು ನೋಡ್ತಾನೆ. ಅದು ಬಂಗಾರದ ದೀಪ ಆಗಿತ್ತು. ಅದು ಆ ಜಾಗದಲ್ಲಿ ಸಿಕ್ಕಾಕೊಂಡಿತ್ತು. ಇದೇನಿದು? ಇದು ತುಂಬಾ ಹಳೆ ದೀಪ ಅಂತ ಅನ್ಸುತ್ತೆ. ಇದನ್ನ ಮನೆಗೆ ತಗೊಂಡೋಗಿ ಕ್ಲೀನ್ ಮಾಡ್ತೀನಿ. ಗೋಪಾಲ್ ಮನೆಗ್ ಬಂದು ಆ ದೀಪನ ಕ್ಲೀನ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅದು ಬಂಗಾರದ ದೀಪ ಅಂತ. ಆಶಾಗೆ ಆ ದೀಪನ ನೋಡಿ ಖುಷಿ ಆಗ್ತಾಳೆ. ಆಶಾ ದೀಪನ ನೋಡಿ ತುಂಬಾನೇ ಖುಷಿಯಿಂದ ಹೇಳ್ತಾಳೆ, ಅಯ್ಯೋ, ಇದು ಬಂಗಾರದ ದೀಪ ಅನ್ಸುತ್ತೆ ರೀ. ನಾವಿದನ್ನ ಮಾರಿದ್ರೆ ನಮಗ್ ತುಂಬಾ ಹಣ ಸಿಗುತ್ತೆ. ನಾವು ರಾಘವ್ಗೆ ಚಿಕಿತ್ಸೆ ಕೊಡಿಸ್ಬೋದು. ನಮ್ ಬಡತನ ಕೂಡ ಇದರಿಂದ ದೂರ ಆಗುತ್ತೆ. ಸರಿಯಾಗಿ ಹೇಳ್ತಿದ್ಯಾ ಆಶಾ. ನಾಳೆನೆ ಸಿಟಿಗೆ ಹೋಗಿ ಈ ದೀಪನ ಮಾರ್ಬಿಟ್ ಬರ್ತೀನಿ. ಇನ್ನು ನಮ್ಮ ಎಲ್ಲಾ ನೋವು ನಿವಾರಣೆ ಆಗುತ್ತೆ. ನೋಡು ಬೇಕಿದ್ರೆ ಈ ದೀಪ ಎಷ್ಟು ಸುಂದರವಾಗಿದೆ. ಹೀಗ್ ಹೇಳ್ತಾ ಗೋಪಾಲ್ ಆ ದೀಪವನ್ನ ಸ್ವಚ್ಛಗೊಳಿಸ್ತಾ ಇದ್ದ.
ಆಗ ಅದರಿಂದ ಹೊಗೆ ಬರೋದಕ್ಕೆ ಶುರು ಆಯ್ತು. ಸ್ವಲ್ಪ ಹೊತ್ತಲ್ಲೇ ಆ ಹೊಗೆ ತುಂಬಾ ಭಯಾನಕವಾಗಿ ಜಿನ್ ಆಗಿ ಬದಲಾಯಿತು. ಜಿನ್ ಕಣ್ಣುಗಳು ಹೊಳೆಯುತ್ತಾ ಇತ್ತು. ನೀವು ನನ್ನ ಈ ದೀಪದಿಂದ ಮುಕ್ತಿಗೊಳಿಸಿದ್ರ. ಈಗ ನಾನು ನಿಮ್ಮ ಒಂದು ಇಚ್ಛೆಯನ್ನ ಪೂರ್ತಿ ಮಾಡ್ತೀನಿ. ಕೇಳಿ ನನ್ನ ಮಾಲೀಕರೇ, ಏನ್ ಬೇಕು ನಿಮ್ಗೆ? ಏನು ನೀನ್ ನಿಜವಾಗ್ಲೂ ನನ್ಗೆ ಸಹಾಯ ಮಾಡ್ತೀಯಾ? ಆಹಾ, ಆದ್ರೆ ನೆನ್ಪಿರ್ಲಿ, ಆದ್ರೆ ಈ ಇಚ್ಛೆನ ಸರಿಯಾಗಿ ಯೋಚನೆ ಮಾಡಿ ಹೇಳಿ. ನಿಮ್ಮ ಹತ್ರ ಇರೋದು ಒಂದೇ ಒಂದು ಅವಕಾಶ. ಗೋಪಾಲ್ ಯೋಚನೆ ಮಾಡ್ತಾ ಇದ್ದ. ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಹೇಳಿ, ನಮ್ ರಾಘವ್ಗೆ ಹುಷಾರಾಗ್ಬೇಕು ಅಂತ. ಜಿನ್ ಬಾಬಾ ಕೇಳಿ. ಗೋಪಾಲ್ ಆಶಾನ ಮಧ್ಯದಲ್ಲೇ ತಡಿತಾನೆ. ಇಲ್ಲ ಇಲ್ಲ ಆಶಾ, ಇರು. ನಾವೀಗ ರಾಘವ್ ಆರೋಗ್ಯವನ್ನು ಸರಿ ಮಾಡಬಹುದು, ಆದ್ರೆ ಇದರಿಂದ ಕೇವಲ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿಯುತ್ತೆ. ಒಂದ್ ವೇಳೆ ನಾವು ಇವ್ರ ಹತ್ರ ಈ ರೀತಿ ಕೇಳಿದ್ರೆ ನಮ್ಮ ಮತ್ತೆ ನಮ್ಮ ಊರಿನ ಸಮಸ್ಯೆ ಬಗೆಹರಿಯುವಂಥದ್ದು, ಆಗ ಎಲ್ರಿಗೂ ಒಳ್ಳೇದಾಗುತ್ತೆ. ಸರಿಯಾಗಿ ಹೇಳ್ತಾ ಇದ್ದೀರಾ ನೀವು. ಗೋಪಾಲ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾನೆ. ನಮ್ಮ ಊರಲ್ಲಿ ಬಡತನ ಇದೆ. ನಮ್ಗೆ ಕಪ್ಪು ತೈಲದ ಬಾವಿ ಸಿಕ್ಕಿದ್ರೆ ನಮ್ಮ ಎಲ್ಲ ಸಮಸ್ಯೆ ಕೂಡ ದೂರ ಆಗುತ್ತೆ. ನಿನ್ನ ಇಚ್ಛೆ ಪೂರ್ತಿ ಆಗುತ್ತೆ. ಆ ಬಾವಿಯಿಂದ ತೈಲ ಬರುತ್ತೆ. ಅದಕ್ಕೆ ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಇರುತ್ತೆ. ಅದ್ರ ಉಪಯೋಗನ ಯೋಚನೆ ಮಾಡ್ಬಿಟ್ಟು ಮಾಡಿ. ಇಷ್ಟ ಹೇಳಿ ಜಿನ್ ಅಲ್ಲಿಂದ ಮಾಯವಾಗುತ್ತೆ. ಗೋಪಾಲ್ ಮತ್ತೆ ಆಶಾಗೆ ಸಂತೋಷ ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಗೋಪಾಲ್ ಮತ್ತೆ ಆಶಾ ಮನೋಹರ್ ಜೊತೆಗೆ ಗದ್ದೆಗೆ ಬರ್ತಾರೆ. ಅವ್ರು ಬಂದ್ ನೋಡಿದಾಗ ಗದ್ದೆಯ ಮಧ್ಯದಲ್ಲಿ ಒಂದು ದೊಡ್ಡದಾದ ಬಾವಿಯಾಗಿತ್ತು. ಆ ಬಾವಿಯಲ್ಲಿ ಕಪ್ಪು ತೈಲ ಕಾಣಿಸ್ತು. ಗೋಪಾಲ್ಗೆ ಇದನ್ನ ನೋಡಿ ನಂಬಿಕೆನೆ ಬರ್ಲಿಲ್ಲ. ಇದಂತೂ ನಿಜವಾಗ್ಲೂ ಚಮತ್ಕಾರನೇ. ಆ ದೇವ್ರು ನಮ್ಮ ಕಷ್ಟಕ್ಕೆ ಫಲ ಕೊಟ್ಬಿಟ್ಟ. ಅಯ್ಯೋ ದೇವ್ರೆ, ನೋಡಿ, ಬಾವಿ ತುಂಬಾ ತೈಲ ತುಂಬಿಕೊಂಡಿದೆ. ವಾ ಅಣ್ಣ ಗೋಪಾಲ್, ನಾನು ಅನ್ಕೊಂಡೆ ನೀವಿಬ್ರು ತಮಾಷೆ ಮಾಡ್ತಾ ಇದೀರಾ ಅಂತ. ಆದ್ರೆ ನನಗಂತೂ ನನ್ನ ಕಣ್ಣುಗಳನ್ನ ನಂಬಕ್ಕೆ ಆಗ್ತಾ ಇಲ್ಲ. ಗೋಪಾಲ್ ಮತ್ತೆ ಮನೋಹರ್ ಬಾವಿಯಿಂದ ತೈಲ ತೆಗೆದು ಅದನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರು. ಅದರಿಂದ ಅವ್ರಿಗೆ ತುಂಬಾನೇ ಹಣ ಸಿಕ್ತು. ಗೋಪಾಲ್ ಹತ್ರ ತುಂಬಾನೇ ಹಣ ಬಂದಿದ್ರಿಂದ ರಾಘವ್ನ ಚಿಕಿತ್ಸೆ ಆಯ್ತು. ಗದ್ದೆಯನ್ನು ಸ್ವಚ್ಛ ಮಾಡ್ದ, ಕುಟುಂಬಕ್ಕೆ ಹೊಸ ಬಟ್ಟೆಗಳನ್ನ ತಗೊಂಡ, ಮತ್ತೆ ಒಂದ್ ಮನೆ ಕೂಡ ಕಟ್ಕೊಂಡ. ಮನೋಹರ್ ಜೀವನ ಕೂಡ ಇದೇ ರೀತಿ ಇತ್ತು. ವಾ ಗೋಪಾಲ್, ಈಗಂತೂ ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿತು. ಈಗ ನಾನು ಕೋಟ್ಯಾಧಿಪತಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಮನೋಹರ್, ಕೋಟ್ಯಾಧಿಪತಿ ಆಗೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಊರ್ನ ಸಮಸ್ಯೆನ ನಾವು ಬಗೆಹರಿಸಬೇಕಾಗತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ದೆ ಗೋಪಾಲ್. ಗೋಪಾಲ್ ತೈಲ ಮಾರಿ ಬಂದಿರೋ ಹಣದಲ್ಲಿ ಒಂದು ಭಾಗವನ್ನ ಊರಿನ ಬೆಳವಣಿಗೆಗೆ ಕೊಟ್ಟ. ಊರಲ್ಲಿ ಒಂದ್ ಸ್ಕೂಲ್ ಅನ್ನ ಮಾಡ್ದ. ಇದ್ರಿಂದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅಂತ ರೈತರ ಬೆಳೆಗಳನ್ನ ಒಳ್ಳೆ ಬೆಲೆಗೆ ಮಾರ್ದ. ವಾ ಗೋಪಾಲ್, ನೀನಂತೂ ಊರಿನ ಸ್ಥಿತಿಯನ್ನೇ ಬದಲಾಯಿಸ್ಬಿಟ್ಟೆ. ಇಷ್ಟೊಂದು ಬದಲಾವಣೆ ಅಂತೂ ಸಂಪತ್ರ ಮುಖ್ಯಸ್ಥ ಆಗಿ ಕೂಡ ಮಾಡಕ್ಕಾಗಿಲ್ಲ ನೀನ್ ಮಾಡಿರೋಷ್ಟು. ಗೋಪಾಲ್, ಈ ಸಲ ಮುಖ್ಯಸ್ಥರ ಚುನಾವಣೆಯಲ್ಲಿ ನೀನು ಕೂಡ ಭಾಗವಹಿಸ್ಬೇಕಾಗತ್ತೆ, ಮರೆಯಕ್ ಹೋಗ್ಬೇಡ. ಒಳ್ಳೆ ಐಡಿಯಾನೇ. ಮುಖ್ಯಸ್ಥ ಆದ್ಮೇಲೆ ನಾನಿನ್ನೂ ಈ ಊರಿಗೆ ಅಭಿವೃದ್ಧಿ ಮಾಡ್ಬೋದು. ಹಾಗೆ ಮಾಡ್ತೀನಿ. ಊರಿನ ಸ್ವಲ್ಪ ಜನರು ಗೋಪಾಲ್ ಚುನಾವಣೆಗೆ ನಿಲ್ಬೇಕು ಅಂತ ಅಭಿಪ್ರಾಯ ಪಡ್ತಾ ಇದ್ರು. ಆದ್ರೆ ಆ ಊರಿನ ಮುಖ್ಯಸ್ಥನಾದ ಸಂಪತ್ ರಾಮ್ಗೆ ಹೊಟ್ಟೆ ಕಿಚ್ಚು ಬಂತು. ಅವನು ತನ್ನ ಹತ್ರ ಇರೋ ಧನ್ರಾಜ್ ಹತ್ರ ಮಾತಾಡ್ತಾ ಇದ್ದ. ಅವ್ನು ನಮ್ಗೆ ಚುನಾವಣೆಯಲ್ಲಿ ಎದುರಾಗಿ ನಿಲ್ತಾನ. ಅಯ್ಯೋ, 20 ವರ್ಷದಿಂದ ನಾನು ಈ ಊರಿನ ಮುಖ್ಯಸ್ಥ ಆಗಿದ್ದೀನಿ. ಅವನು ಇಷ್ಟೊಂದು ಬೆಳೆದಿರೋದಕ್ಕೆ ಕಾರಣ ಆ ತೈಲದ ಬಾವಿ. ನಾವು ಹೇಗಾದ್ರೂ ಮಾಡಿ ನಮ್ದಾಗಿಸ್ಕೋಬೇಕು ಆ ಬಾವಿನ. ನೀವು ಚಿಂತೆ ಮಾಡಬೇಡಿ ಮಾಲೀಕ್ರೆ, ನಾನು ಇವತ್ತೇ ನಮ್ಮ ಕಡೆಯವ್ರನ್ನ ಕರ್ಕೊಂಡೋಗಿ ಆ ಬಾವಿ ಹತ್ರ ಹೋಗ್ತೀನಿ. ಅವನ ಆ ತೈಲದ ಬಾವಿ ಇರೋದ್ರಿಂದ ತಾನೇ ಇಷ್ಟೊಂದು ಆಡ್ತಾ ಇರೋದು. ನಾನು ಇವತ್ತೇ ಆ ಬಾವಿಯಿಂದ ಎಲ್ಲಾ ತೈಲನೂ ತೆಗೆದು ಬಿಡ್ತೀನಿ. ಹೋಗು, ಇವತ್ ರಾತ್ರಿನೇ ಹೋಗು. ತೈಲ ಖಾಲಿ ಆದ್ಮೇಲೆ ಮತ್ತೆ ತುಂಬೋಕೆ 2 ದಿವಸ ಬೇಕಲ್ವಾ? ಹೋಗಿ ಕೆಲ್ಸ ಮುಗಿಸ್ಬಿಡು. ಮತ್ತೆ ತುಂಬಿದ್ಮೇಲೆ ಮತ್ತೆ ಹೋಗಿ ತೈಲನ ಖಾಲಿ ಮಾಡ್ಬಿಡು. ಸಂಪತ್ ರಾಮ್ ರಾತ್ರಿ ಹೊತ್ತಲ್ಲಿ ತನ್ನ ಕಡೆಯವರನ್ನ ಕಳಿಸ್ದ. ಯಾಕಂದ್ರೆ ಗೋಪಾಲ್ ಗದ್ದೆಯಲ್ಲಿರೋ ಬಾವಿಯಿಂದ ತೈಲನ ತಗೊಂಡ್ ಬರಕ್ಕೆ. ಅವರು ತೈಲವನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅಚಾನಕ್ಕಾಗಿ ಆ ತೈಲದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಇದನ್ನ ನೋಡಿ ಹೆದರ್ಕೊಂಡು ಅವರಲ್ಲಿಂದ ಓಡ್ ಹೋಗ್ತಾರೆ. ಮಾರನೆಯ ದಿನ ಗೋಪಾಲ್ಗೆ ಈ ವಿಷಯ ಗೊತ್ತಾದಾಗ ಆಗ ಅವನು ಊರಿನ ಜನರನ್ನ ಒಂದ್ ಕಡೆ ಬರೋದಕ್ಕೆ ಹೇಳ್ತಾನೆ. ಈ ಬಾವಿ ಕೇವಲ ನಂದಷ್ಟೇ ಅಲ್ಲ, ಇದು ದೇವರ ಆಶೀರ್ವಾದ. ಮತ್ತೆ ಇದ್ರ ಲಾಭ ನಮ್ಗೆಲ್ರಿಗೂ ಸಿಗ್ತಾ ಇದೆ. ಒಂದ್ ವೇಳೆ ಯಾರಾದ್ರೂ ಇದಕ್ಕೆ ತೊಂದರೆ ಕೊಡಕ್ ಬಂದ್ರೆ ಅದು ಇಡೀ ಊರ್ನವ್ರಿಗೆ ತೊಂದರೆ ಕೊಟ್ಟ ಹಾಗೆ. ಇರು ಗೋಪಾಲ್, ನಾವು ಸಂಪತ್ ರಾಮ್ನ ಹಂಗೆ ಸುಮ್ನೆ ಬಿಡಕ್ಕಾಗಲ್ಲ. ಇವತ್ತು ಅವ್ನು ಮಾಡಿದ ತಪ್ಪಿಗೆ ಶಿಕ್ಷೆ ಸಿಗ್ಲೇಬೇಕು ಅವನ್ಗೆ. ಸ್ವಲ್ಪ ಹೊತ್ತಲ್ಲೇ ಸಂಪತ್ ರಾಮ್ನ ಮನೆಗೆ ಪೊಲೀಸ್ ಬರ್ತಾರೆ. ಸಂಪತ್ ರಾಮ್,
ನೀವು ಗೋಪಾಲ್ ತೈಲ ಬಾವಿಯನ್ನ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಇದು ಗೋಪಾಲ್ ಗದ್ದೆಯಲ್ಲಿ ಸಿಕ್ಕಿರೋ ನಿಧಿ. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಆಗ ಗೋಪಾಲ್ ತನ್ನ ಮಾತಿಂದ ಅವ್ರ ಗಮನನ ತನ್ನ ಹತ್ರ ಸೆಳಿತಾನೆ. ನಿಂತ್ಕೊಳ್ಳಿ ಇನ್ಸ್ಪೆಕ್ಟರ್ ಮೇಡಮ್, ಈ ಬೆಂಕಿ ಯಾರು ಕೂಡ ಹಾಕಿಲ್ಲ, ಏನೋ ಅಚಾತುರ್ಯವಾಗಿ ಆಗಿರ್ಬೇಕಷ್ಟೇ. ಆದ್ರೆ ಗೋಪಾಲ್, ನಿಮ್ ಊರಿನ ಜನ ಇವನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವ್ರೇನೋ ತಪ್ಪು ತಿಳ್ಕೊಂಡಿರ್ಬೇಕಷ್ಟೇ. ಇದಕ್ಕೂ ಸಂಪತ್ ರಾಮ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಸರಿ, ನೀವೇ ಹೀಗೆ ಹೇಳಿದ್ರೆ ಕೇಸೇ ಮಾಡಕ್ಕಾಗಲ್ಲ. ನಾವು ಹೊರಡ್ತೀವಿ. ಪೊಲೀಸ್ ಅಲ್ಲಿಂದ ಹೊರಡ್ತಾರೆ. ಆಗ ಸಂಪತ್ ರಾಮ್ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ನನ್ನ ಕ್ಷಮಿಸ್ಬಿಡು ಗೋಪಾಲ್, ನಾನ್ ನಿನ್ನ ಬಾವಿಯ ತೈಲನ ಕಳ್ತನ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನಿನಗೆ ನನ್ನ ಮೇಲೆ ಯಾವುದೇ ಕೋಪ ಇಲ್ವಲ್ಲ, ಯಾಕೆ? ನನ್ನ ಕ್ಷಮಿಸ್ಬಿಡು. ನನಗೆ ನಿನ್ನ ಮೇಲೆ ಹೊಟ್ಟೆ ಉರಿ ಬಂದಿತ್ತು, ನನ್ನ ಕ್ಷಮಿಸ್ಬಿಡು. ಸಂಪತ್ ರಾಮ್ ಅವರೇ, ತಪ್ಪು ಮಾಡೋದು ಮನುಷ್ಯ ಅಷ್ಟೇ ಅಲ್ವಾ? ನೀವು ತಪ್ಪುದಾರಿಯಲ್ಲಿ ಹೋಗ್ತಾ ಇದ್ರಿ, ಆದ್ರೆ ನಿಮ್ಮ ಕಣ್ಣೀರ್ ಏನ್ ಹೇಳ್ತಾ ಇದೆ ಅಂದ್ರೆ ನೀವು ಮಾಡಿರೋಂಥ ತಪ್ಪಿಗೆ ನಿಮ್ಗೆ ಪಶ್ಚಾತ್ತಾಪ ಆಗಿದೆ ಅಂತ. ಸಂಪತ್ ರಾಮ್ ಅವರೇ, ಏನಾಗಿದೆಯೋ ಅದನ್ನೆಲ್ಲ ಮರ್ತು ಬಿಡಿ. ನಾವು ನಮ್ಮ ಊರನ್ನ ಆದರ್ಶ ಊರನ್ನಾಗಿ ಮಾಡೋಣ, ಮತ್ತಿದ್ನ ಚೆನ್ನಾಗಿ ಅಭಿವೃದ್ಧಿಗೊಳಿಸೋಣ.